ಯಾವುದೋ ಊರಲ್ಲಿ 1000 ಜನ ಇದ್ರೆ 980 ಜನ ಅಂಬೇಡ್ಕರ್ ರೊಚ್ಚೆ ಅಂತ ಓಟ್ ಹಾಕಿದ್ರು ಸರ್. ನನಗೊಂದೇ ಒಂದು ಕನಸಿದೆ ಅಣ್ಣ, ನಾನು ಇವತ್ತು ಹೇಳ್ತಾ ಇದ್ದೀನಿ. ಇನ್ನೊಂದು 20-25 ವರ್ಷ ರಾಜಕಾರಣದಲ್ಲಿ ನಾನು ತುಂಬ ಉನ್ನತ ಮಟ್ಟಕ್ಕೆ ಬೆಳಿತೀನಿ. ಬೆಳೆದ್ರೆ ಇಷ್ಟೇ, ನನ್ನ ಮೊದಲ ಕನಸು ಇಷ್ಟೇ. ನಾನು ದುಡ್ದಿದ್ದೆಲ್ಲ ಸಮಾಜಕ್ಕೆ ಖರ್ಚು ಮಾಡ್ತಿದ್ದೀನಿ. ನೋಡೋರು ಅನ್ಬೋದು, MLA ಬುದ್ಧಿ ಇಲ್ವೋ, 4 ಕಾಸು ಎತ್ತಿಟ್ಕೋಬೇಕಲ್ಲ. ನಾವೆಲ್ಲ ಯಾವುದರಿಂದ ಓಡ್ತಾ ಇದೀವಿ ಸರ್? ಕಾಣದ ಕಡಲಿಗೆ ಅಂಬಲಿಸಿದ ಮನ. ನನಗೆ ಗೊತ್ತಿದೆ, ಒಕ್ಕಾರು ಒಗಿಲ್ಲು ಸಾಲು ಬಾಗುಂಡಕ್ಕೆ. ಸರ್ ಹಳ್ಳಿಗಳಲ್ಲಿ ಹೋಗ್ತೀನಿ, ನನ್ನ ಹತ್ರ ಕೊಡೋಕ್ಕೆ ಕಾಸಿಲ್ಲ, ಬಡತನ. ಸ್ವಾಮಿ ನೀವು ಗೆಲ್ಲಿಸ್ತಾವ ಪೋ ಸ್ವಾಮಿ, ವಾಡ್ ಎವ್ಡು ನೀನು ಸೋಲ್ಪಿಸ್ತಾడు ಪೋ ಸ್ವಾಮಿ. ಯಾವುದೋ ಊರಲ್ಲಿ 1000 ಜನ ಇದ್ರೆ 980 ಜನ ಅಂಬೇಡ್ಕರ್ ರೊಚ್ಚೆ ಅಂತ ಓಟ್ ಹಾಕಿದ್ರು ಸರ್. ನಾನು ಇಷ್ಟ ಹೇಳೋದು ಸರ್, ಕರ್ನಾಟಕದಲ್ಲಿ ನನಗೊಂದೇ ಒಂದು ಕನಸಿದೆ ಅಣ್ಣ, ನಾನು ಇವತ್ತು ಹೇಳ್ತಾ ಇದ್ದೀನಿ. ಇನ್ನೊಂದು 20-25 ವರ್ಷ ರಾಜಕಾರಣದಲ್ಲಿ ನಾನು ತುಂಬ ಉನ್ನತ ಮಟ್ಟಕ್ಕೆ ಬೆಳಿತೀನಿ. ಬೆಳೆದ್ರೆ ಇಷ್ಟೇ, ನನ್ನ ಮೊದಲ ಕನಸು ಇಷ್ಟೇ. SC ST 2 BHK ಮನೆ ಕಟ್ಕೊಡ್ತೀನಿ, ಒಬ್ಬೊಬ್ರಿಗೆ ಒಂದೊಂದು ಮನೆ, ಇನ್ನೇನು ಬೇಕಾಗಿಲ್ಲ. ಇವತ್ತೇನಾಗುತ್ತೆ ಸರ್, ಪಾಪ SC ST ಸಮುದಾಯದವ್ರಿಗೆ 1 ಲಕ್ಷ 1.5 ಲಕ್ಷ ಕೊಡ್ತೀವಿ, ಪಾಪ ಮನೆ ಕಟ್ಟೋಕ್ಕಾಗಲ್ಲ, ಇನ್ಕಂಪ್ಲೀಟ್ ಆಗೋಗುತ್ತೆ ಸೈಟು. ಇದು ನನಗೊಂದು ಡ್ರೀಮ್ ಇದೆ, ಇನ್ನೊಂದು 20 ವರ್ಷಕ್ಕೆ 25 ವರ್ಷಕ್ಕೆ ಅಟ್ಲೀಸ್ಟ್ ತೀರ್ಮಾನ ತಗೊಳ್ಳೋ ಒಂದು ಕಮಿಟಿಯಲ್ಲಿ ನಾನು ಇದ್ದರೆ 1 ಕೋಟಿ ST SC ಸಮುದಾಯದ ಕುಟುಂಬಗಳಿಗೆ ಒಂದೊಳ್ಳೆ ಬದುಕಕ್ಕೆ 2 BHK ಮನೆ ಸರ್ಕಾರನೇ ಕಟ್ಕೊಟ್ಟು ಗೃಹ ಪ್ರವೇಶಕ್ಕೆ ಬೀಗ ಕೊಡಬೇಕು. ಇದೊಂದು ನನ್ನ ಕನಸಿದೆ, ಇದು ನೆರವೇರುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನಗೆ ಆಶೀರ್ವಾದ ಮಾಡ್ತಾರೆ. ನಿಮ್ಮೆಲ್ಲರ ಪ್ರೀತಿ ಇರಲಿ. ಮತ್ತು ಎಲ್ಲ ಹಿರಿಯರಿದ್ದೀರಾ, ಏನಪ್ಪ MLA ಇಷ್ಟೆಲ್ಲ ಆಂಬುಲೆನ್ಸು ಸ್ಕಾಲರ್ಶಿಪ್ ಎಲ್ಲ ಕೊಡ್ತಿದ್ದಾನೆ, ತುಂಬ ದುಡ್ಡಿರಬೇಕು ಅಂತ. ಇವತ್ತು ನಾನು 1 ಎಕರೆ ಜಮೀನು ಮಾಡಿಲ್ಲ ಸರ್. ನನ್ನ ಹೆಸರಲ್ಲಿ ಇವತ್ತಿಗೂ ನಾನು ಒಂದು ಸೈಟ್ ತೊಗೊಂಡಿಲ್ಲ ಸರ್. ನನ್ನ ಫ್ಯಾಮಿಲಿಯವ್ರ ಹೆಸರಲ್ಲಿ ನಾವು ಒಂದು ಪ್ರಾಪರ್ಟಿ ಇಲ್ಲ ಸರ್. 1 ಎಕರೆ ಜಮೀನು ಮಾಡಿ ನನಗೆ ಗೊತ್ತಿಲ್ವಾ ಸರ್? ಆಂಬುಲೆನ್ಸ್ ಮಾಡೋ ಬದಲು 2 ಕೋಟಿಯಲ್ಲಿ ಹೋಗಿ 4 ಎಕರೆಲ್ಲಿ ಕೊನೆ ಹೆಚ್ಚು ಅಂತ ಗೊತ್ತಿಲ್ವಾ ಸರ್? ನನಗೆ ದಡ್ಡನ ಸರ್ ನಾನು? ಗೊತ್ತಿಲ್ವಾ ಸರ್? ಸ್ಕಾಲರ್ಶಿಪ್ ಕೊಡೋ ಬದಲು ಒಂದು 40-60 ಬರುತ್ತೆ ಅಂತ. ಎಂತೈನ ಕೂಟಿಕೆ ಎನ್ನಾಳು ಬದುಕಿನ ಕಾಟಿಕೆ. ಏನು ಕ್ಲಾರಿಟಿ ಆಯ್ತು ಸರ್? 10 ಎಕರೆ 20 ಎಕರೆ 100 ಎಕರೆ 200 ಎಕರೆ 300 ಎಕರೆ ಮಾಡಿದ್ರು ಮೂಲೆಗೆ ಸರ್ ಹಾಕೋದು. ಸೆಂಟ್ರಿಗೆ ಹಾಕಿದ್ರೆ ರೇಟ್ ಕಡಿಮೆ ಆಗಲ್ವಾ? ಓ ಹಾಕ್ಬಿಡ್ತಾರಾ? ಆಯ್ತು, ನಾನೇ 300 ಎಕರೆ ಸಂಪಾದಿಸ್ತೀನಿ. ಅಪ್ಪ ನಮ್ಮ ಅಪ್ಪ ಸಂಪಾದಿಸಿರೋದು 300 ಎಕರೆ ಹಾಕ್ರೋ, ಸೆಂಟರ್ಲ್ಲಿ ಹಾಕಲ್ಲ. 4-5 ಕೋಟಿ ಹೋದ್ರೆ ಬೇಡ, ಭಯ ಆಗುತ್ತೆ. ಊರು ಸ್ಮಶಾನದಲ್ಲಿ ಬಿಸಾಕ್ತಾರೆ. ನಾವೆಲ್ಲ ಯಾವುದರಿಂದ ಓಡ್ತಾ ಇದೀವಿ ಸರ್? ಕಾಣದ ಕಡಲಿಗೆ ಅಂಬಲಿಸಿದ ಮನ. ನನಗೆ ಗೊತ್ತಿದೆ, ಒಕ್ಕಾರು ಒಗಿಲ್ಲು ಸಾಲು ಬಾಗುಂಡಕ್ಕೆ. 1 ಸೈಟು 1 ಮನೆ ಮ್ಯಾಕ್ಸಿಮಮ್ ಸಾಕು ಸರ್. 200-300 ಎಕರೆ ಸಂಪಾದಿಸಿರೋರು ಸತ್ತೋಗಿದಾರಲ್ಲ ಸರ್? ಒಂದು 20 ಲಕ್ಷ ಬಂಡವಾಳ ಹಾಕಿ ಸಮಾಧಿ ನೀಟಾಗಿ ರೆಡಿ ಮಾಡಿದಾರ ಸರ್? ಇಲ್ಲ ಸರ್. ಆ ಮನುಷ್ಯ ಮಾತ್ರ 70-80 ವರ್ಷ ದುಡಿದು 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 ಮಕ್ಕಳು ಮೊಮ್ಮಕ್ಕಳು ಎಲ್ಲ. ನನಗೆ ಬಹಳ ಕ್ಲಾರಿಟಿ ಇದೆ. ನಾನು ದುಡ್ದಿದ್ದೆಲ್ಲ ಸಮಾಜಕ್ಕೆ ಖರ್ಚು ಮಾಡ್ತಿದ್ದೀನಿ. ನೋಡೋರು ಅನ್ಬೋದು, MLA ಬುದ್ಧಿ ಇಲ್ವೋ, 4 ಕಾಸು ಎತ್ತಿಟ್ಕೋಬೇಕಲ್ಲ. ಬುದ್ಧಿ ಇದೆಯಾ ಏನೋ? ಬಂದಿದ್ದೆಲ್ಲ ಆಂಬುಲೆನ್ಸ್ಗೆ ಸ್ಕಾಲರ್ಶಿಪ್ಗೂ ಬಟ್ಟೆಗೆ ನಿಮಗೆ ಗೊತ್ತಿರ್ಬೇಕು. ವಾರದಿಂದ ಪ್ರತಿ ಹೆಣ್ಣು ಮಗುಗೂ ಅರ್ಶಿನ ಕುಂಕುಮ ಕೊಡ್ತಿದ್ದೀನಿ, ಒಳ್ಳೆ ಸೀರೆ. ದುಡ್ಡು ಜಾಸ್ತಿ ಆಗಿ ಮಾಡ್ತಿಲ್ಲ ಸರ್. ದಾನ ಅಂದರೆ ನಮಗೆ ಜಾಸ್ತಿ ಆದಾಗ ಮಾಡೋದಲ್ಲ ಸರ್, ಇನ್ನೊಬ್ರಿಗೆ ಅವಶ್ಯಕತೆ ಇದ್ದಾಗ ಮಾಡೋದು ಅಂತ ನಾನು ನಂಬಿರೋದು. ಸೊ ಇದೆಲ್ಲ ಮಾಡ್ತಿದ್ದೀನಿ. ನಿಮ್ಮ ಸಮಾವೇಶಕ್ಕೆ ಬಂದಿದ್ದೀನಿ, ನಿಮ್ಗೆಲ್ರಿಗೂ ಒಳ್ಳೇದಾಗಬೇಕು ಸರ್. ನಿಮ್ಮ ಜೊತೆ ನಾನಿರ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಥ್ಯಾಂಕ್ ಯು ಸರ್.